ಮನೋಮಯ ಟಿವಿ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಅತ್ಯಂತ ಅವಶ್ಯಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದನೆ. ನಾಡದೇವಿ ಭುವನೇಶ್ವರಿ ದೇವಿ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಸಿಎಂ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಹೆಚ್ಚು ಆಯುಷ್ಯ ಇಲ್ಲ, ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಸದಸ್ಯ ಸಲೀಂ ಅಹಮದ್ ಭವಿಷ್ಯ. ನೀರು ಪೂರೈಕೆಗೂ ಯೋಗ್ಯತೆ ಇಲ್ಲದ ಸರ್ಕಾರ, ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಸಿಎಂ ಸಿದ್ದರಾಮಯ್ಯಗೆ ಝೀರೋ ನಾಲೆಜ್, ಕಲಬುರಗಿಯಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ತಿರುಗೇಟು. ಬಜೆಟ್ ಮಂಡಿಸಿದ ನಿನ್ನ ನಾಲೆಡ್ಜ್ ಸ್ಟೇನಾ ಎಂದು ಸಿಎಂ ವಿರುದ್ಧ ಏಕವಚನ ಬಳಕೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಖಂಡಿಸಿ ಬಿಜೆಪಿ ಪ್ರತಿಭಟನೆ, ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಎತ್ತಿನ ಬಂಡಿ ಮೆರವಣಿಗೆ. ಕನ್ನಡ ಭಾಷೆ, ನೆಲ, ಜಲ ಸಂರಕ್ಷಣೆ ಮಾಡಿಕೊಂಡು ಹೋಗುವ ಕೆಲಸ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ. ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನು ನಿರ್ಮಾಣ ಮಾಡೋದು ಅತ್ಯಂತ ಅವಶ್ಯಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಕನ್ನಡ ಭಾಷೆ, ನೆಲ, ಜಲ ಸಂರಕ್ಷಣೆಯ ಕೆಲಸ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದ್ದು, ಕರ್ನಾಟಕದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಮಾಡೋದು ಅತ್ಯಂತ ಅವಶ್ಯಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಬುಧವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ನಾಮಕರಣ ಸುವರ್ಣ ಮಹೋತ್ಸವ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ನಾಡದೇವಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸಿಎಂ ಮಾತನಾಡಿದರು. ಕರ್ನಾಟಕದಲ್ಲಿ ಬಾಳಿ ಬದುಕುವವರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡ್ತೇನೆ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ ಎಂದು ತೀರ್ಮಾನ ಮಾಡಬೇಕು. ಕನ್ನಡಿಗರು ಉದಾರಿಗಳು, ಹಾಗಾಗಿಯೇ ಬೇರೆ ಭಾಷೆ ಮಾತನಾಡುವವರೂ ಕೂಡ ಕನ್ನಡ ಕಲಿಯದೆ ಬದುಕುವ ವಾತಾವರಣ ಕರ್ನಾಟಕದಲ್ಲಿದೆ. ತಮಿಳುನಾಡು, ಆಂಧ್ರ, ಕೇರಳಕ್ಕೆ ಹೋದರೆ ಅವರ ಮಾತೃಭಾಷೆಯಲ್ಲಿಯೇ ಮಾತನಾಡ್ತಾರೆ. ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿಯೇ ವ್ಯವಹರಿಸಬೇಕು. ಅದು ನಮಗೆ ಹೆಮ್ಮೆಯ ವಿಷಯ ಆಗಬೇಕು. ಅದರಲ್ಲಿ ಕೀಳರಿಮೆ ಅಗತ್ಯ ಇಲ್ಲ ಎಂದು ಸಿದ್ದರಾಮಯ್ಯ ಕಿವಿಮಾತು ಹೇಳಿದರು. ಕರ್ನಾಟಕದಲ್ಲಿ ವಾಸ ಮಾಡುವವರು ಕನ್ನಡ ಕಲಿಯಬೇಕು. ಕನ್ನಡದ ವಾತಾವರಣ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ವಾಸ ಮಾಡುವವರೆಲ್ಲರೂ ಕನ್ನಡ ಕಲಿಯಲೇಬೇಕು. ಹಾಗೆಂದು ನಾವು ಸುಮ್ಮನಿರಂಗಿಲ್ಲ. ಕನ್ನಡಿಗರು ದುರಭಿಮಾನಿಗಳಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು. ಬೇರೆ ರಾಜ್ಯಗಳ ದುರಭಿಮಾನಿಗಳಂತೆ ನಾವು ಆಗಬೇಕಾಗಿಲ್ಲ. ಆದರೆ ನಮ್ಮ ಭಾಷೆ, ನೆಲ, ನಾಡಿನ ಬಗ್ಗೆ ಗೌರವ, ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದರು. ಈ ಪವಿತ್ರವಾದಂತಹ ದಿನದಲ್ಲಿ ನಾಡದೇವತೆ ತಾಯಿ ಭುವನೇಶ್ವರಿ ಅವರ ಕಂಚಿನ ಪ್ರತಿಮೆಯನ್ನ ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ. ಕನ್ನಡ ಭಾಷೆ, ನೆಲ, ಜಲ ಇದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ. ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಬೇಕು. ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು. ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ, ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬಿಟ್ಟು ಮಾತಾಡಲ್ಲ. ಯಾಕಂತಂದರೆ ನಾವು ಸ್ವಲ್ಪ ಉದಾರಿಗಳು. ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡ ಕಲಿದೇನೆ ಬದುಕಿ ಬಾಳ್ತಕ್ಕಂಥ, ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ. ಅದು ಬೇರೆ ರಾಜ್ಯಗಳಲ್ಲಿ ಸಿಗೋದಿಲ್ಲ. ಈಗ ನೀವು ತಮಿಳ್ನಾಡಿಗೆ ಹೋದರೆ, ಆಂಧ್ರಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ. ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು. ಅದು ಕೀಳಿರಿಮೆ ಅಲ್ಲ, ಅದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಭಾಷೆಯಲ್ಲಿ ಮಾತಾಡೋದು, ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ, ಯಾರು ಇಲ್ಲೇ ಬದುಕ್ತಾರೆ, ಅವರೆಲ್ಲರೂ ಕೂಡ ಕನ್ನಡವನ್ನು ಕಲೀಲೇಬೇಕು. ಹಾಗಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯೋಕ್ಕಾಗೋದಿಲ್ಲ. ಯಾಕಂದರೆ ನಾವು ದುರಾಭಿಮಾನಿಗಳಲ್ಲ. ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಆ ಭಾಷೆಯ ದುರಾಭಿಮಾನಿಗಳಿದ್ದಾರಲ್ಲ, ಆ ರೀತಿ ನಾವೆಲ್ಲ ಯಾರೂ ಕೂಡ ದುರಾಭಿಮಾನಿಗಳಾಗಿದ್ದಾರೆ. ಆದರೆ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಗೌರವವನ್ನು, ಅಭಿಮಾನವನ್ನು ಬೆಳೆಸಿ.
ಅದು ಮಾಡಿದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಅದು ಮಾಡಿದ್ರೆ. ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾವು ಆಶಿಸ್ತೀವಿ. ಆ ಒಂದು ಮನೋವೇರಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ, ಯಾಕಂದರೆ ನಾನು ಇದು ನವೆಂಬರ್ 1ನೇ ತಾರೀಕಿನೊಳಗಡೆಗೆ ಈ ಪ್ರತಿಮೆ ಉದ್ಘಾಟನೆ ಆಗಬೇಕು. ಇದು ಒಂದು ಉತ್ತಮವಾದಂಥ ಕೆಲಸ. ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಆಗ್ತಕ್ಕಂಥದ್ದು, ಈ ಪ್ರದೇಶದಲ್ಲಿ ಆಗಿ ಸುಮಾರು 25 ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ, ಕಂಚಿನ ಪ್ರತಿಮೆ. ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು. ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ, ಭಾಳ ಸುಂದರವಾಗಿರಬೇಕು ಪ್ರತಿಮೆ, ಮತ್ತು ವಾತಾವರಣನೂ ಕೂಡ ಚೆನ್ನಾಗಿರ್ಬೇಕು. ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕರು ಮೊದಲಾದವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರ ಕಿಚಡಿ ಸರ್ಕಾರ ಆಗಿದ್ದು, ಈ ಸರ್ಕಾರಕ್ಕೆ ಹೆಚ್ಚು ಆಯುಷ್ಯ ಇಲ್ಲ ಎಂದು ಕೆಪಿಸಿಸಿ ಸದಸ್ಯ ಸಲೀಂ ಅಹಮದ್ ಭವಿಷ್ಯ ನುಡಿದರು. ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರ ಕಿಚಡಿ ಸರ್ಕಾರ ಆಗಿದ್ದು, ಈ ಸರ್ಕಾರಕ್ಕೆ ಹೆಚ್ಚು ಆಯುಷ್ಯ ಇಲ್ಲ ಎಂದು ಕೆಪಿಸಿಸಿ ಸದಸ್ಯ ಸಲೀಂ ಅಹಮದ್ ಭವಿಷ್ಯ ನುಡಿದರು. ಹುಬ್ಬಳ್ಳಿ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಲೀಂ, ಒಂದು ಕಡೆ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಸಹಕಾರದಿಂದ ಸರ್ಕಾರ ನಡೀತಾ ಇದೆ. ಈ ಸರ್ಕಾರದಿಂದ ದೇಶದ ಅಭಿವೃದ್ಧಿ ಮಾಡಲು ಸಾಧ್ಯ ಇಲ್ಲ. ಇಂಡಿಯಾ ಮೈತ್ರಿಕೂಟ ದೇಶದಲ್ಲಿ ಸಂಚಲನ ಉಂಟು ಮಾಡಿದೆ, ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಂದರು. ಬಿಜೆಪಿ ವರು ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನ ಖಂಡಿಸಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಈ ಹಿಂದೆ ದಿನನಿತ್ಯದ ಬೆಲೆ ಏರಿಕೆ ಆದಾಗ ಒಂದು ಪ್ರತಿಭಟನೆ ಕೂಡ ಮಾಡಲಿಲ್ಲ. ಇವರ ಹೋರಾಟ ಜನರ ಪರವಾಗಿಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಿಲ್ಲಿಸಲು ಇವರು ಹೋರಾಟ ಮಾಡ್ತಾ ಇದ್ದಾರೆ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಗ್ಯಾರಂಟಿಗಳು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ಸಂಕಲ್ಪವಾಗಿದೆ ಎಂದು ಸಲೀಂ ಅಹಮದ್ ಪ್ರತಿಪಾದಿಸಿದರು. ನಮ್ಮಲ್ಲಿ ಏನು ಸಿಸ್ಟಮ್ ಇದೆ, ನಮ್ಮಲ್ಲಿ DCC ಇದೆ, KPCC ಇದೆ, AICC ಇದೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ವರ್ಕಿಂಗ್ ಎಲೆಕ್ಷನ್ ಕಮಿಟಿ ಇದೆ, ಅದರಲ್ಲಿ ಕೂಡ ತೀರ್ಮಾನ ಆಗುತ್ತೆ. ಅಂದರೆ ಇದೆಲ್ಲ ಬೇರೆ 5-6 ಮಜಲುಗಳಿದೆ. ಅದರಿಂದ ಯಾರಿಗೂ ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಇವ್ರಿಗೆ ಟಿಕೆಟ್ ಹೇಳೋಂಥದ್ದು ಅಲ್ಲ. ಅವ್ರಿಗೆ ಕೂಡ ಇದು ಈಗ ಒಂದು ಕಡೆ ಅಖಂಡ ಧಾರವಾಡ ಜಿಲ್ಲೆಯನ್ನು ನೋಡಿದಾಗ ಸರ್, ಅಲ್ಪಸಂಖ್ಯಾತರಿಗೆ ಇರೋದು ಒಂದೇ ಕ್ಷೇತ್ರ. ಈಗ ನಿನ್ನೆ KPCC ಅಧ್ಯಕ್ಷರು ಒಂದು ಕಮಿಟಿ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಚೇರ್ಮನ್ ಆಗಿದ್ದಾರೆ, ಸಂತೋಷ್ ಲಾಡ್ ಮೆಂಬರ್ ಆಗಿದ್ದಾರೆ, ನಾನು ಕೂಡ ಮೆಂಬರ್ ಆಗಿದ್ದೀನಿ, ವಿನಯ್ ಕುಲಕರ್ಣಿ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, AICC ಸೆಕ್ರೆಟರಿ ಜಯಕುಮಾರ್ ಅವರು ಕಮಿಟಿಲಿದ್ದಾರೆ, ಇನ್ನು ಇದ್ದಾರೆ. ಅದೆಲ್ಲ ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು, ಯಾರು ಬಿಡಬೇಕು, ಯಾರು ಗೆಲ್ತಾರೆ ಅದನ್ನು ನಾವು ಚರ್ಚೆ ಮಾಡಿ ತೀರ್ಮಾನ. ಅದನ್ನು ಆ ರಿಪೋರ್ಟನ್ನು ನಾವು ರಿಪೋರ್ಟನ್ನು ಪ್ಯಾನಲ್ ಆಫ್ ನೇಮ್ಸ್ನ ನಾವು KPCC ಕಳ್ತೀವಿ. KPCCಯಿಂದ ಅವರು ಮುಖ್ಯಮಂತ್ರಿಗಳು ಮತ್ತು AICC ಚರ್ಚೆ ಮಾಡ್ತಾರೆ. ಅಂತಿಮ ಅದಾದಮೇಲೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ. ಜಾತಿ ಆಧಾರದ ಮೇಲೆ, ವ್ಯಕ್ತಿ ಆಧಾರದ ಮೇಲೆ ಟಿಕೆಟ್ ಅಂತ ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕಂತ ಪಕ್ಷ ತೀರ್ಮಾನ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವ ಉಳಿಸುವ ಕಾರಣಕ್ಕಾಗಿ ಕೈಗೊಳ್ಳುವ ಶಸ್ತ್ರಚಿಕಿತ್ಸೆಗೂ ನೀರು ಪೂರೈಸಲಾಗದಷ್ಟು ರಾಜ್ಯ ಸರ್ಕಾರ ಯೋಗ್ಯತೆ ಕಳೆದುಕೊಂಡಿದೆ ಎಂದು ಪ್ರತಿಪಕ್ಷದ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಟೀಕಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವ ಉಳಿಸುವ ಕಾರಣಕ್ಕಾಗಿ ಕೈಗೊಳ್ಳುವ ಶಸ್ತ್ರಚಿಕಿತ್ಸೆಗೂ ನೀರು ಪೂರೈಸಲಾಗದಷ್ಟು ರಾಜ್ಯ ಸರ್ಕಾರ ಯೋಗ್ಯತೆ ಕಳೆದುಕೊಂಡಿದೆ ಎಂದು ಪ್ರತಿಪಕ್ಷದ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಟೀಕಿಸಿದರು. ಕಲಬುರಗಿಯ ಜಿಮ್ಸ್ ಮತ್ತು ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಶೋಕ್, ಕಲಬುರಗಿಯ ಜಯದೇವ ಹೃದ್ರೋಗ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಇದೇ ಜೂನ್ 16, 17, 18ರಂದು ಸಮರ್ಪಕವಾಗಿ ನೀರು ಪೂರೈಕೆಯಾಗದ ಕಾರಣಕ್ಕಾಗಿ ತುರ್ತು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಸಹ ಕೈಗೊಳ್ಳಲಾಗಿಲ್ಲ. ಹೃದಯದ ಸಮಸ್ಯೆ ಕಂಡು ಬಂದಾಗ ಚಿಕಿತ್ಸೆ ದೃಷ್ಟಿಯಿಂದ ಪ್ರತಿ ಕ್ಷಣವೂ ಮುಖ್ಯ ಅನಿಸಿಕೊಳ್ಳುತ್ತೆ. ಹೀಗಿರುವಾಗ ಈ 3 ದಿನಗಳ ಕಾಲ ತುರ್ತು ಹೃದಯ ಶಸ್ತ್ರಚಿಕಿತ್ಸೆ ಕೈಗೊಳ್ಳದೆ ಜನರ ಜೀವಗಳೊಂದಿಗೆ ಚೆಲ್ಲಾಟ ಆಡಲಾಗಿದೆ. ಆ ಮೂಲಕ ರಾಜ್ಯ ಸರ್ಕಾರ ತನ್ನ ವೈಫಲ್ಯ ಎತ್ತಿ ತೋರಿಸಿದೆ ಎಂದು ಅಶೋಕ್ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲದಂತಾಗಿದೆ ಎಂದು ವಾಗ್ದಾಳಿ ನಡೆಸಿದ ಅಶೋಕ್, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನೀರು ಕೊಡೋ ಯೋಗ್ಯತೆಯೂ ಇಲ್ಲದಂತಾಗಿದೆ. ವಾಸ್ತವದಲ್ಲಿ ಪೇಷಂಟ್ಗಳ ಬದಲು ರಾಜ್ಯ ಸರ್ಕಾರವೇ ICU ಸೇರಿದೆ ಎಂದು ಕುಟುಕಿದರು. 16, 17, 18ನೇ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು
ಫ್ಲೋರೂ ಕೂಡ ಇದರಲ್ಲೇ ಇದೆ. ಸೊ ಎಂಟೈರ್ ಬ್ಲಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡದೆ ಬರುವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪ್ರೇಷನ್ ಅಂತಾರೆ. ಕ್ಷಣ ಕ್ಷಣವೂ ಇಂಪಾರ್ಟೆಂಟು, ನಿಮಿಷನೂ ಭಾಳ ಇಂಪಾರ್ಟೆಂಟು. ಅಂಥದ್ರಲ್ಲಿ ಸುಮಾರು 3 ದಿನಗಳ ಕಾಲ ಪ್ರತಿದಿನ ಸುಮಾರು 300ರಿಂದ 400 ಜನ ಪೇಷಂಟ್ಸ್ ಬರ್ತಾರೆ ಇಲ್ಲಿ. ಆ ಎಲ್ಲ ಪೇಷಂಟ್ಗಳನ್ನು ಕೂಡ 3 ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು. ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ. ನಾವು ಯಾವ ಶತಮಾನದಲ್ಲಿದ್ದೀರಿ? ಕರ್ನಾಟಕ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ. ನಾವು IT-BT ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಇರ್ಬೋದು, ಎಲ್ಲದರಲ್ಲೂ ನಾವೇ ಮುಂದು. ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಾಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ನೈಜೀರಿಯಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ. ಮತ್ತು ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಅಂಥ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಕುಡಿಯೋ ನೀರು, ಆಪ್ರೇಷನ್ ಥಿಯೇಟ್ರಿಗೆ ನೀರಿಲ್ಲ, ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸುತ್ತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಪಾಪರ್ ಔಟಿದೆ. ನೋಡಿ, ಆಸ್ಪತ್ರೆ ನೀರು ಅಮ್ಮಮ್ಮ ಅಂದರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟ್ರನ್ನು ತೊಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾಯಿಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನಿಸ್ತೈತೆ. ಮತ್ತು ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಕೇಳ್ತಾ ಇದ್ದೀನಿ. ಗಮನ ಹರಿಸ್ಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10ರಿಂದ 15 ಜನ ಈ ಕಂಟ್ಯಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರ್ಣದಲ್ಲಿ ಈ ಕಂಟ್ಯಾಮಿನೇಟ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ ಅದು, ಮಂತ್ರಿಗಳ ಏರಿಯಾ, 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೆ. ನಾನು ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ಥರ ಕಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನು CEO ಸಸ್ಪೆಂಡ್ ಮಾಡ್ತೀನಿ ಅಂದರು. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿಲ್ಲ. ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವರು. ಆಸ್ಪತ್ರೆ ಎಮರ್ಜೆನ್ಸಿ, ಆ್ಯಂಬುಲೆನ್ಸ್ ಇಲ್ಲ ಅಂದರೆ ಏನು ಸ್ಥಿತಿ ಆಗ್ಬೋದು. ಆಸ್ಪತ್ರೆ ಅಂದರೆ ಇದು ಇಸ್ ಎಮರ್ಜೆನ್ಸಿ ಅಂದರೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು, ಹೋಗಬಾರ್ದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ. ಅದಕ್ಕಿಂತ ಮನುಷ್ಯತ್ವ, ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ICUನಲ್ಲಿದ್ದಂಗೆ ಕಾಣಿಸ್ತೈತೆ. ಪೇಷಂಟ್ಗಳೆಲ್ಲ ICUನಲ್ಲಿರೋದು, ಸರ್ಕಾರನೇ ICUನಲ್ಲಿದೆ. ಇದು ಗಮನ ಕೊಡಬೇಕಾಯ್ತಲ್ಲ. 3 ದಿನ ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಒಂದು ರಿವ್ಯೂ ಮೀಟಿಂಗ್ ಇಲ್ಲ. ಉಪಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಹೋಗ್ಬಿಟ್ಟವ್ರೆ, ಎಲೆಕ್ಷನ್ ಕಡೆ ಹೋಗ್ಬಿಟ್ಟವ್ರೆ. ಅವ್ರಿಗೆ ಯಾವ್ದು ಇಂಪಾರ್ಟೆಂಟು? ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೇ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಇದು ಈ ಸಂಸ್ಥೆ ಗಳಿಸಿದಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ. ಜಯದೇವದಲ್ಲಿ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ದರು.
ಇವತ್ತು ಆ ಸಂಸ್ಥೆಯಲ್ಲಿ ಈ ಥರದ ಕಥೆ ಆಗ್ತಾ ಇರೋದು. ನಾನು ಡಾಕ್ಟ್ರನ್ನ ಕೇಳಿದೆ, ಅವರು ಇಲ್ಲ ಸರ್ ಏನೂ ಆಗಿಲ್ಲ, ಒಂದು 3 ದಿನ ಸ್ಟಾಪ್ ಮಾಡಿದ್ದೀರಿ ಅಷ್ಟೇ ಅಂತಾರೆ. 3 ದಿನದ ಬೆಲೆ ಗೊತ್ತಾ ಪೇಷಂಟ್ಗಳಿಗೆ? ನಮಗೆ ಏನಾದರೂ ಆಗಲಿ, ನಮಗೆ ಹೊಟ್ಟೆ ನೋವು ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದರೂ ಅರ್ಧ ಗಂಟೆ ತಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾರು ಆಗಿದ್ದರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋರಾ? ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು. ಮುಖ್ಯಮಂತ್ರಿ ಮನೇಲಿ ಏನಾನ ಹಿಂಗಾಗಿದ್ದರೆ ನೀರಿಂದ ಈ ಕೆಂಪು ನೀರು ಬಂದಿದ್ರೆ, ಮಣ್ಣಿನ ಮಿಶ್ರಿತ ನೀರು ಬಂದಿದ್ರೆ ಏನೇನಾಗಿರೋದು? ಎಷ್ಟು ಜನ ಸಸ್ಪೆಂಡ್ ಆಗ್ಬಿಡೋರು? ಹಾಂ, ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆಗ್ಬಿಡೋರು, ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡು. ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು? ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ? ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ? ಯಾರನ್ನೂ ಇಲ್ಲ. ನೋ ಆಕ್ಷನ್. ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ, ಆಸ್ಪತ್ರೆ ವೈಫಲ್ಯಕ್ಕಿಂತನೂ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರ ನೇರ ಆಪಾದನೆ ಅವ್ರದ್ದೇ ಇದರಲ್ಲಿ ಪಾತ್ರ. ನಾನು ಡಾಕ್ಟ್ರುಗಳನ್ನೆಲ್ಲ ಕೇಳಿದೆ, ಅವ್ರು ಸಪ್ಲೈ ಮಾಡಿಲ್ಲ ಸರ್, ನಾ ಏನು ಮಾಡೋದು ಅಂತಾರೆ. ಅಂದರೆ ಇಲ್ಲಿ ಯಾರೂ ಕೂಡ ಜವಾಬ್ದಾರಿಯನ್ನು ಹೊರೋವಂಥದ್ದಕ್ಕೆ ಸಿದ್ಧ ಇಲ್ಲ. ಈ ಇನ್ಸಿಡೆಂಟ್ಸ್ಗೆ ಯಾರೂ ಕೂಡ ಜವಾಬ್ದಾರಿಯನ್ನು ಹೊರೋದಕ್ಕೆ ಸಿದ್ಧ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಹೇಳ್ತಾರೆ. ಅವ್ರು ಕೇಳಿದ್ರೆ ಆಸ್ಪತ್ರೆ ಮೇಲೆ ಹೇಳ್ತಾರೆ, ಕಮಿಷನರ್ ಕೇಳಿದ್ರೆ ಆಸ್ಪತ್ರೆ ಕೇಳಿದ್ರೆ L&T ಅವ್ರ ಮೇಲೆ ಹೇಳ್ತಾರೆ. L&T ಅಂಥವ್ರು ಒಂದು ಮಣ್ಣಿನ ವಾಟ್ರನ್ನ ಪ್ಯೂರಿಫೈ ಮಾಡೋ ಶಕ್ತಿ ಇಲ್ಲ ಅಂದರೆ ಏನು ಪರಿಸ್ಥಿತಿ? ನನಗನ್ಸ್ತದೆ ಇದು ಸರ್ಕಾರದ ಅವರ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಇದಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಕಂಟಾಮಿನೇಟೆಡ್ ವಾಟರ್ ಆಗಿ ಜನ ನಿತ್ಯ ಸಾಯ್ತಾ ಇದ್ದಾರೆ, ಅದ್ರ ಕಡೆನೂ ಗಮನ ಇಲ್ಲ. ಹೋಗಲಿ, ಆಸ್ಪತ್ರೆಗಳಲ್ಲಾದರೂ ಸರಿಯಾದ ನೀರು ಸಿಗುತ್ತಾ, ಟ್ರೀಟ್ಮೆಂಟ್ ಸಿಗುತ್ತಾ? ಅದು ಇಲ್ಲ ಅಂದರೆ ಅಲ್ಲೂ ಇಲ್ಲ. ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರಾವೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ಮಾಜಿ ಸಚಿವ ಬಾಬುರಾವ್ ಚವಾಣ್, ಬಿಜೆಪಿ ನಾಯಕರಾದ ಶರಣಪ್ಪ ತಳವಾರ್, ಅವ್ವಣ್ಣ ಮ್ಯಾಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 80,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಕೊಡದೆ ಹೋಗಿದ್ದರೆ ಈಗ ಪೆಟ್ರೋಲ್ ದರ ಏರಿಕೆ ಮಾಡುವ ಪ್ರಮೇಯವೇ ಉದ್ಭವಿಸುತ್ತಿರಲಿಲ್ಲ. ಇದರ ಪರಿಜ್ಞಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏಕಿಲ್ಲ, ಅವರಿಗೇನಿದ್ದರೂ ಬಿಲ್ಕುಲ್ ಝೀರೋ ನಾಲೆಡ್ಜ್ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದರು. 80,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಕೊಡದೆ ಹೋಗಿದ್ರೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋ ಪ್ರಮೇಯನೇ ಉದ್ಭವಿಸ್ತಾ ಇರಲಿಲ್ಲ. ಇದ್ಯಾವುದರ ಪರಿಜ್ಞಾನವೂ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜ್ಞಾನದ ಮಟ್ಟ ಬಿಲ್ಕುಲ್ ಝೀರೋ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದರು. ಕಲಬುರಗಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಶೋಕ್ ಪೆದ್ದ, ಆತನಿಗೆ ಬುದ್ಧಿ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 1 ವರ್ಷದಲ್ಲಿ ಏನೆಲ್ಲ ಬರುತ್ತದೆ ಎಂಬುದರ ಬಗ್ಗೆ ಏನೇನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ನನ್ನನ್ನ ಪೆದ್ದ ಅಂತಾರೆ. ಹೀಗಿರುವಾಗ ನೀವು 15 ಬಜೆಟ್ ಮಂಡನೆ ಮಾಡಿದ್ದರೂ ನಿನ್ನ ನಾಲೆಡ್ಜ್ ಇಷ್ಟೇನಾ ಎಂದು ಏಕವಚನದಲ್ಲಿ ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸಿದರು. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿ ಬರುವ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದಿಲ್ಲ. ಅಶೋಕ್ ಸ್ವಲ್ಪ ದಡ್ಡ, ಆತನಿಗೆ ಏನು ಗೊತ್ತಾಗಲ್ಲ ಅಂದಿರೋ ಸಿಎಂ ಹೇಳಿಕೆಗೆ ತಿರುಗೇಟು ನೀಡಿದ ಅಶೋಕ್, ನೀನು 15 ಬಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ, ಇದೇನಾ ನಿನ್ನ ನಾಲೆಡ್ಜ್ ಎಂದು ಏಕವಚನದಲ್ಲಿ ಕೂಟಕಿದರು. ಒಂದಿನ 5, ಒಂದಿನ 3, ಒಂದಿನ 2 ಹೋಗಿದೆ ಅಂತ ಆ ಬಗ್ಗೆ ಏನಾದರೂ ಮಾಹಿತಿ ತಗೊಂಡಿದ್ದಾರೆ? ಆಪರೇಷನ್ ಎಲ್ಲ ಸ್ಟಾಪ್ ಆಗಿದೆ. 5, 3, 2 ಬಾಟಲ್. ನಾನು ಬಂದ ತಕ್ಷಣನೇ ನಾನು ಚೀಫ್ ಡೈರೆಕ್ಟರ್ಗೆ ನಾನು ಹೇಳಿದ್ದೀನಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ದೀರಾ ಅಂತ. ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಈ ಘಟನೆನ ತುಂಬಾ ಲಘುವಾಗಿ ತಗೊಂಡಿದ್ದಾರೆ ಅನ್ನೋ ಸಂಶಯ ಎಲ್ಲರೂ ಕಾಣ್ತಿದೆ. ಅಲ್ಲ, ಅವ್ರಿಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲಲ್ಲ. 3 ದಿನಕ್ಕೆ ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ಲದವ್ರಿಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಇದೆ? ಅದರಿಂದ ಮಂತ್ರಿಯಾಗಿತ್ಕೊಂಡು ಅವ್ರು ಸಂಬಂಧಪಟ್ಟಂಥ ಇಲಾಖೆದು, ಸಂಬಂಧಪಟ್ಟಂಥ ಜಿಲ್ಲೆದು, ಅವ್ರ ಜಿಲ್ಲೆದು ಇಷ್ಟಿದ್ರೂ ಅವರು ಭೇಟಿ ಮಾಡಿ ಇಲ್ಲಿಗೆ ಕ್ರಮ ಆಗಿದ್ದರೆ ರಾಜ್ಯಕ್ಕೊಂದು ಸಂದೇಶ ಹೋಗ್ತಾಯಿತ್ತು. ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೊಂದು ಸಂದೇಶ ಹೋಗ್ತಾಯಿತ್ತು, ಇಲ್ಲಪ್ಪ ಈ ಸರ್ಕಾರ ಬಿಡಲ್ಲ ಅಂತ. ಇವಾಗ ಏನು ಸಂದೇಶ ಕೊಟ್ಟಿದ್ದೀರಿ? ಏನು ಮಾಡಲ್ಲ, ನೀವು ಬದುಕಿದ್ರೆ ಬದುಕ್ರಿ, ಹೋಗಿ ಅನ್ನೋ ಸಂದೇಶವನ್ನು ನೀವು ಕೊಟ್ಟಿದ್ದೀರ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇದು
ಬ್ಲ್ಯಾಕ್ ಮಾರ್ಕ್ ನಿಮಗೆ ಸರ್ಕಾರಕ್ಕೆ. ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಆಪರೇಷನ್ ಥಿಯೇಟ್ರಿಗೆ ನೀರಿಲ್ಲ ಅಂದರೆ ಬೇರೆ ರಾಜ್ಯಗಳಿಗೆ ಏನಾನ ಇದು ಗೊತ್ತಾದರೆ ನಮ್ಮ ಕಥೆ ಏನಾಗ್ತೈತೆ. ಈಗಲೇ ಕೇರಳದವ್ರು ಪತ್ರ ಬರೆದಿದ್ದಾರೆ, ಕೇರಳದ ಮಂತ್ರಿ ಪತ್ರ ಬರೆದಿದ್ದಾರೆ, ನೀರಿಲ್ಲ ಕರ್ನಾಟಕದಲ್ಲಿ, ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ, ದಯವಿಟ್ಟು ಎಲ್ಲ ಬನ್ನಿ ಕೇರಳಕ್ಕೆ ಬನ್ನಿ ಅಂತೇಳಿ ಪತ್ರ ಅಫಿಷಿಯಲ್ ಲೆಟ್ರ್ ಬರೆದಿದ್ದಾರೆ. ಇದೇನಾನ ಗೊತ್ತಾದರೆ ಬೇರೆ ರಾಜ್ಯಗಳಿಗೆ ಅವ್ರೇನು ಪತ್ರ ಬರಿಬೋದು? ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಎಲ್ಲ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಏನಾರು ಬರೆದ್ರೆ ನಮ್ಮ ಕತೆ ಏನಾಗಬೇಕು ಸರ್? ಕಲಬುರಗಿ ಕಾರ್ಪೊರೇಷನ್ ಇಂಜಿನಿಯರ್ ಒಂದು ಇದು ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ನೀರು ಕುಡಿಯೋ ನೀರು ಯೋಗ್ಯ ಇಲ್ಲ, ಯಾರು ಕುಡಿಬೇಡ್ರಿ ಅಂತ. ಕುಡಿಯುವಂಥ ನೀರು ಯಾವ್ದು ಹಂಗಂದ್ರೆ? ಅಲ್ಲ ಕುಡಿಬೇಡ್ರಿ ಅಂತ ಹೇಳ್ತಾರೆ. ಅದನ್ನು ಗಾಳಿ ಉಸಿರಾಡಕ್ಕೆ ಯೋಗ್ಯ ಅಲ್ಲ, ಉಸಿರಾಡಬೇಡಿ ಅಂತ ಹೇಳಕ್ಕೆ ಹೇಳಿ ಅವ್ನು ಯಾರು ಇಂಜಿನಿಯರ್ಗೆ ತರಲೆ ಅವನು. ಆಹಾರ ಸರಿ ಇಲ್ಲ, ಯಾರ್ದ್ರಿ ರೆಸ್ಪಾನ್ಸಿಬಿಲಿಟಿ? ಯಾರ್ದು? ಹೂ ಇಸ್ ರೆಸ್ಪಾನ್ಸಿಬಿಲಿಟಿ? ಈಗ ಅಲ್ಲ ರೀ, ಏನನ್ನ ಕಾಲರಾ ಬರ್ತೈತೆ ಅಂತ ಹೇಳಿದ್ರೆ, ಸಾಂಕ್ರಾಮಿಕ ರೋಗ ಬರ್ತೈತೆ ಅಂದರೆ ನೀವು ಹೇಳಲ್ವಾ ರಸ್ತೆ ಬದಿಯ ಮಾರಾಟ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಲ್ಲ, ಬಂದ್ ಮಾಡಲ್ವ ನೀವು? ಹೋಗಿ ಅಂಗಡಿಗಳನ್ನೆಲ್ಲ ಎತ್ತಿಸಲ್ವಾ? ಹೋಟ್ಲ್ ಕ್ಲೀನ್ ಇಲ್ಲ ಅಂದರೆ ಹೋಟ್ಲನ್ನ ನೀವು ಆ್ಯಕ್ಷನ್ ತಗೊಳಲ್ವಾ? ಕೊಡಬೇಕಾಗಿರೋರು ಯಾರು? ಸರ್ಕಾರ. ಜನ ಟ್ಯಾಕ್ಸ್ ಕಟ್ತಾರಲ್ಲ, ಮನೆ ತೆರಿಗೆ ಕಟ್ತಾರೆ, ನೀರಿನ ತೆರಿಗೆ ಕಟ್ತಾರೆ. ತೆರಿಗೆ ಇಲ್ದಿರ ಏನಾನ ಇದೆಯಾ? ತೆರಿಗೆ ಇದೆ. ಈಗ ಇನ್ನೊಂದು ಎಕ್ಸ್ಟ್ರಾ ತೆರಿಗೆ ಹಾಲಿಂದಾಯಿತು, ಕರೆಂಟ್ದಾಯಿತು, ವಾಟ್ರದ್ದು ಮಾಡ್ತಾ ಇದ್ದಾರೆ. ಈಗ ಬಸ್ ದರ ಏರಿಕೆ, ಪೆಟ್ರೋಲು, ಡೀಸೆಲ್ ಆಗ ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ. ಮುದ್ರಾಂಕ ಶುಲ್ಕ, ಸ್ಟ್ಯಾಂಪ್ಸ್ ಶುಲ್ಕ, ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ. ಇನ್ನೇನು ದರಿದ್ರ ನಿಮಗೆ? ಇನ್ನೇನು ದರಿದ್ರ ಐತೆ ಅಂತ? ಇನ್ನು ಜನ ತಯಾರಾಗಿರ್ಬೇಕು. ಎಲ್ಲ ಟ್ಯಾಕ್ಸ್ ಏರಿಕೆ ಪರ್ವ ಶುರುವಾಗಿದೆ. ಆ ಪರ್ವಕ್ಕೆ ಕರ್ನಾಟಕದ ಜನ ರೆಡಿ ಆಗಿರಬೇಕು ಅನ್ನೋ ಸಂದೇಶ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೇನೋ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನೋಡಿ ಈ ಸ್ಥಿತಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತೈತಪ್ಪ. ಇದು ಶೇಮ್. ಯಾರೇ ಆಗಲಿ, ಯಾವುದೇ ಸರ್ಕಾರ, ಇಟ್ಸ್ ಎ ಶೇಮ್. ಆಪ್ರೇಷನ್ ಥಿಯೇಟ್ರಿಗೆ ನೀರು ಕೊಟ್ಟಿಲ್ಲ ಅಂದರೆ ಏನು ರೀ? ಇದೊಂದು ಸರ್ಕಾರ ಅಂತಾರೆ. 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಈ ಗ್ಯಾರಂಟಿ ಪರಿಣಾಮ ಅಂತಿರೋದಿಲ್ಲ. ಹಾಂ, ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ ಅಂತ ಹೇಳಿದ್ದಾರೆ. ನಾನೇನು ಇದನ್ನು ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ ಅಂತ. ಅಶೋಕನಿಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದನು. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80,000 ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತೈತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕೊಂತೀರ ನೀವು. ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು? ನೀವು ಬಸ್ ದರ ಏರಿಕೆ ಮಾಡಬೇಕಾಯ್ತು? ಇಷ್ಟು ಕಾಮನ್ ಸೆನ್ಸು. ನಾನು 15 ಬಡ್ಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಪತ್ರಕರ್ತರು ಇಲ್ಲಿ ಭಾಳ ಕೆಲವರೆಲ್ಲ ಹಿರಿಯರಿದ್ದೀರ, 16 ಸರ್ಕಾರಗಳನ್ನ ನೋಡಿದಂಥವ್ರು. ಈಗ ನಮ್ಮ ಒಂದು ಮನೆಯಲ್ಲಿ ಏನಾನ ಪ್ಲ್ಯಾನ್ ಮಾಡಬೇಕಾದ್ರೆ ತಾಯಿ ಅವಳು ಏನು ಓದಿರಲ್ಲ, ಈ ಟೈಮ್ಗೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಬೇಕಾಗುತ್ತೆ, ಈ ಟೈಮ್ಗೆ ಯುಗಾದಿ ಹಬ್ಬ ಬರುತ್ತೆ, ಈ ಟೈಮ್ಗೆ ದೀಪಾವಳಿ ಬರುತ್ತೆ, ಈ ಟೈಮ್ಗೆ ಹೊಲಕ್ಕೆ ನಾನು ಬಿತ್ತನೆ ಮಾಡಬೇಕು, ಈ ಟೈಮ್ಗೆ ಗೊಬ್ಬರ ತರಬೇಕು, ಅದು ಮ್ಯಾನೇಜ್ ಮಾಡಿರ್ತಾಳೆ ಒಂದು ವರ್ಷಕ್ಕೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ವರ್ಷದಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಝೀರೋ ನಾಲೆಡ್ಜ್. ಪೆಟ್ರೋಲ್ ಬೆಲೆ ಏರಿಸ್ಬಿಡ್ಬೋದಾಯ್ತಲ್ಲ ನೀವು. ಅವಾಗೆ ನಿಮ್ಮ ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, ಅವಾಗೆ ಪೆಟ್ರೋಲ್ ಬೆಲೆ ಏರಿಸ್ಬೋದಾಯ್ತಲ್ಲ. ಯಾಕೆ ಏರಿಸಿಲ್ಲ ಅಂದರೆ ಮುಂಜಾಗ್ರತೆ ನಿಮ್ಗೇನು ಅನಿಸೇ ಇಲ್ಲ, ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಏನೇನು ವರ್ಷದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ನೀವು ಫೈನಾನ್ಸ್ ಮಿನಿಸ್ಟ್ರ್, ಸಮರ್ಥ ಫೈನಾನ್ಸ್ ಮಿನಿಸ್ಟ್ರ್ ಹೇಗಾಗ್ತೀರಾ ನೀವು? ಅದರಿಂದ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಸ್ಪತ್ರೆಯ ಈ ಅವ್ಯವಸ್ಥೆಗೆ ಕಾರಣ ನೇರವಾಗಿ ಸರ್ಕಾರ ಪಾಪರಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೆ ನೀರು ಕೊಡೋಕ್ಕೂ ಯೋಗ್ಯತೆಯನ್ನು ಈ ಸರ್ಕಾರ ಕಳ್ಕೊಂಡಿದೆ. ರಾಜ್ಯ ಸರ್ಕಾರ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡುವ ಮೂಲಕ ರಾಜ್ಯದ ಜನರ ಮೇಲೆ ಬರೆ ಎಳೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ
ಎತ್ತಿನ ಬಂಡಿಯ ಮೆರವಣಿಗೆ ನಡೆಸಿದರು. ರಾಜ್ಯ ಸರ್ಕಾರ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡುವ ಮೂಲಕ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಹಾಕಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎತ್ತಿನ ಬಂಡಿಗಳಲ್ಲಿ ಬುಧವಾರ ಮೆರವಣಿಗೆ ನಡೆಸಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಬಿಜೆಪಿ ಮುಖಂಡರು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ, ಬಿಜಿ ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಮೇಯರ್ ವಿಶಾಲ್ ದರ್ಗಿ, ಶೋಭಾ ಬಾಣಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಇಂದಿನ ಮನೋಮಯ ಟಿವಿ ನ್ಯೂಸ್. ಹೆಚ್ಚಿನ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.